Hi guys, Rashmi Nancy. Welcome back to my YouTube channel. ಹೇಗಿದ್ರೆ ಎಲ್ಲ ಚೆನ್ನಾಗಿರೋ ಅಂತ ಭಾವಿಸ್ತಾ ನಾನು ಕೂಡ ಬಿಂದಾಸ್ ಆಗಿದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ವೀಡಿಯೋ ಪೋಸ್ಟ್ ಆದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ ಏನು ಅಂತ. ಎಸ್, ಅದೇ ನನ್ನ ಬರ್ತ್ಡೇ ಪ್ರಿಪ್ರೇಷನ್ಸ್ ವ್ಲಾಗ್ ಆಗಿರುತ್ತೆ ಇದು. ಹಾಗಾಗಿ ನಾನು ಯಾರ ಜೊತೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತೀನಿ, ಎಲ್ಲಿ ಶಾಪ್ ಮಾಡ್ತೀನಿ ನನ್ನ ಬರ್ಡೇ ಡ್ರೆಸ್ನ ಅಂತ ಈ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ನಿಮಗೆ ಆನ್ ದ ವೇ. ಸೊ ಅದಕ್ಕೂ ಫಸ್ಟು ನಾನು ಈ ಔಟ್ಫಿಟ್ನ ಹಾಕ್ಕೊಳ್ತಾ ಇದ್ದೀನಿ. ಏನು ಅಂದರೆ ನಾನು ಇದು ನ್ಯೂ ಇಯರ್ಗೆ ಹಾಕ್ಕೊಂಡಿದ್ದೆ, ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡು ಹೋಗೋಣ ಅಂತ. ಸೊ ಒಂದೇ ಸತಿ ಹಾಕ್ಕೊಂಡಿರೋದು, ಸೊ ಹಾಗಾಗಿ ಅದನ್ನೇ ಹಾಕ್ಕೊಂಡು ಹೋಗೋಣ ಅಂತ. ಸೊ ನಾನೀಗ ಫ್ರೆಶಪ್ ಆಗಿ ಬರ್ತೀನಿ. ಫ್ರೆಶಪ್ ಆಗಿ ರೆಡಿಯಾಗಿ ನಾನು ನೋಡಬೇಕಾದ್ರೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಗೈಸ್, ನೀವು ನೋಡ್ಬೋದು ನಾನು ಆಲ್ಮೋಸ್ಟ್ ರೆಡಿಯಾಗಿ ಬಂದಿದ್ದೀನಿ. ಆ್ಯಂಡ್ ಯಾರ ಜೊತೆ ಹೋಗ್ತಾಯಿದ್ದೀನಿ ಅಂತ ಆವಾಗಲೇ ಹೇಳಿದೆ. ಸೊ ಏನಿಲ್ಲ, ಯಾರೂ ಇಲ್ಲ. ಸೊ ಇಟ್ಸ್ ಸಿಂಪಲ್. ನನ್ನ ತಮ್ಮನೂ ಮತ್ತು ಅವ್ರ ಫ್ರೆಂಡು ಕೂಡ ಬರ್ತಾಯಿದ್ದಾರೆ. ಅವ್ರ ಜೊತೆ ಹೋಗ್ತಾಯಿದ್ದೀನಿ ಶಾಪಿಂಗ್ಗೆ. ಯಾಕಪ್ಪ ಈ ಶಾಪಿಂಗ್ ಅಂದರೆ, ಜಸ್ಟ್ ಮಿನಿಟ್, ನಾನು ಈ ಕ್ಯಾಮ್ರನ್ನ ಪ್ಲೇಸ್ ಮಾಡ್ತೀನಿ ಬಿಕಾಸ್ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ನಾನು ಶಾಪಿಂಗ್ ಹೋಗ್ತಾ ಇರೋದಂದರೆ ಆಲ್ಮೋಸ್ಟ್ ನಾನು ಜಾನ್ 15 ನನ್ನ ಬರ್ಡೇ ಇದೆ. ಸೊ ಹಾಗಾಗಿ ನಾನು ಅದಕ್ಕೋಸ್ಕರ ನನ್ನ ಬರ್ಡೇಗೆ ಶಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಅವಾಗ ಅವನು ಬರ್ತಾ ಇದ್ದಾರೆ. ಸೊ ಬರ್ತೀನಿ ಅಂದರೆ ಓಕೆ ಬಾ ಅಂತ ಹೇಳಿದೆ. ಸೊ ಬರೋರನ್ನ ಬೇಡ ಅನ್ನೋಕ್ಕಾಗುತ್ತಾ? ಸೊ ಹೋಗೋರನ್ನ ಕಳಿಸ್ಕೊಡೋಣ, ಬರೋರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ. ಸೊ ಇನ್ನೇನೋ ಆಲ್ಮೋಸ್ಟ್ ಒಂದು 10 ಮಿನಿಟ್ಸು ರೀಚ್ ಆಗ್ತೀನಿ ಅಕ್ಕ ಅಂತ ಹೇಳಿದ್ದಾರೆ. ಸೊ ಅವ್ನು ಆನ್ ದ ವೇ ಬರ್ತಾ ಇದ್ದಾನೆ. ಸೊ ಆಲ್ಮೋಸ್ಟ್ ನಾನು ರೆಡಿ ಆಗಿದ್ದೀನಿ. ಸೊ ಇದಕ್ಕೆ ನಾನು ಶೂ ಮ್ಯಾಚ್ ಮಾಡ್ತೀನಿ, ಲೈನ್ಸ್ ಹಾಕ್ಕೊಡ್ತೀನಿ. ಆ್ಯಂಡ್ ಗೊತ್ತಲ್ಲ, ಹೆಣ್ಮಕ್ಳು ಅಂದಮೇಲೆ ವ್ಯಾನಿಟಿ ಬ್ಯಾಗ್ ಇರಲೇಬೇಕು. ಸೊ ರೆಡಿಯಾಗಿ ಫೈನಲ್ ಲುಕ್ನ ನಾನು ಹೊರಡ್ಬೇಕಾದ್ರೆ ತೋರಿಸ್ತೀನಿ ಅವ್ನು ಬಂದಮೇಲೆ. ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಎಲ್ರಿಗೂ ಅಡ್ವಾನ್ಸಾಗಿ ಹ್ಯಾಪಿ ಪೊಂಗಲ್, ಹ್ಯಾಪಿ ಮಕರ ಸಂಕ್ರಾಂತಿ ಹೇಳ್ತಾ ಈ ವರ್ಷ ತುಂಬ ಚೆನ್ನಾಗಿ ಹೋಗಲಿ. ವರ್ಷದ ಮೊದಲನೇ ಹಬ್ಬ ತುಂಬ ಚೆನ್ನಾಗಾಗಲಿ, ಎಳ್ಳು ಬೆಲ್ಲ ಕೊಟ್ಟು ಒಳ್ಳೇದು ಮಾತಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಸೊ ವೈಸ್ ಅವ್ನು ಬಂದ, ನನ್ನ ತಮ್ಮನೂ ಅವ್ರ ಫ್ರೆಂಡು ಬಂದರು. ಅವ್ರು ಆ್ಯಕ್ಚುಲಿ ವ್ಲಾಗಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ವಂತೆ. ಸೊ ಹಾಗಾಗಿ ನೋಡೋ ಅಂತಿದ್ದೆ, ಅವ್ನು ನೋಡಲಿಲ್ಲ. ಸೊ ಹಂಗೆ ರೀಚ್ ಆದ್ವಿ ನಮ್ಮ ಡೆಸ್ಟಿನೇಷನ್ಗೆ. ಸೊ ಎಲ್ಲಿ ಬಂದಿದ್ದು ಅಂದರೆ 4 ಬ್ಲಾಕ್ ಜಯನಗರ ಹತ್ರ, ವೆಸ್ಟ್ ಸೈಡ್ ಹತ್ರ ಬಂದಿದ್ವಿ. ಸೊ ಅಲ್ಲಿ ನಾನು ಸ್ವಲ್ಪ ಕಲೆಕ್ಷನ್ಸ್ನ ಹುಡುಕ್ತಿದ್ದೆ. ನನಗೆ ಯಾಕೋ ಅಷ್ಟು ಅಲ್ಲಿ ನನಗೆ ಕಲೆಕ್ಷನ್ಸ್ ನಾನು ಅಂದ್ಕೊಂಡಿರೋ ಥರ ಸಿಗಲಿಲ್ಲ. ಸೊ ಹಾಗಾಗಿ ಟ್ರಯಲೆಲ್ಲ ನೋಡ್ತಿದ್ದೆ ಸ್ವಲ್ಪ ಯಾವ್ದ್ಯಾವುದು ಸೂಟ್ ಆಗುತ್ತೆ ಇಲ್ಲ ಅಂತ. ಸೊ ಟ್ರಯಲ್ ನೋಡಿಕೊಂಡು ಅಲ್ಲಿಂದ ಹೊರಟೆ. ಅಲ್ಲೇ ಪಕ್ಕದಲ್ಲಿ ಒಂದು ಬೇರೆ ಇತ್ತು. ಸೊ ಅಲ್ಲಿ ಹೋಗಿ ನೋಡಿದ್ದಕ್ಕೆ ಸ್ವಲ್ಪ ಅಲ್ಲೂ ನನಗೆ ಯಾಕೋ ಸೆಟ್ ಆಗಿಲ್ಲ. ಸೊ ಆಲ್ಮೋಸ್ಟ್ ಬರೀ ತಗೊಳ್ಳೋದು ಟ್ರಯಲ್ ನೋಡೋದು ನನಗಂತೂ ಯಾವುದು ಇಷ್ಟನೇ ಆಗ್ತಿರ್ಲಿಲ್ಲ. ಎಷ್ಟು ಮಾತಾಡ್ತಾನೆ ನೋಡಿ ಗೈಸ್ ಇವನು. ಏನಿಲ್ಲ, ನಮ್ಮ ಅಕ್ಕ ಅವ್ರಿಗೆ ಸಪೋರ್ಟ್ ಮಾಡಿ ಇವತ್ತು ಒಳ್ಳೆ ವ್ಲಾಗ್ ಮಾಡೋರೆ. ಕರೆಕ್ಟಾಗಿ ನೈಟ್ 10 ಗಂಟೆಗೆ ಪೋಸ್ಟ್ ಮಾಡ್ತಾರೆ. 10 ಗಂಟೆಗಲ್ಲ 8 PM ಅಲ್ಲಿಂದ ಬಿಡೋದೇ 8 PM ಆಗುತ್ತೆ. ಸೊ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ? We are going to Brahmas. ಆಮೇಲೆ It's basically a cafe. ಆಯ್ತು. We'll have some fun, spend time together, and later on once we'll buy my sister the body kind wants. ಅದೆಲ್ಲ ಎಕ್ಸ್ಪ್ಲೈನ್ ಮಾಡಬಾರ್ದು. Need to be specific on what you are going to say then. And after that we are dropping this young lady. ಸೊ ಗೈಸ್ ಆಲ್ಮೋಸ್ಟ್ ರೀಚ್ ಆದರೆ ಬ್ರಹ್ಮಾಸ್ ಕೆಫೆಗೆ. ಇಟ್ಸ್ ನಿಯರ್ JP ನಗರ್ ಹತ್ರ. ಸೊ ಸಖತ್ತಾಗಿತ್ತು ಪ್ಲೇಸ್ ಅಂತೂ. ಸೊ ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮು. ಸೊ ನಾವು ಮಾಡಿದ್ದು ಪಬ್ಬಿಗೆ ಹೋಗೋಣ ಅಂತ ಫಸ್ಟ್ ಪ್ಲ್ಯಾನಿಂಗ್ ಇತ್ತು. ಸೊ ಹಾಗಾಗಿ ಅಲ್ಲಿ ಲೇಟ್ ಆಗುತ್ತೆ ಬೇಡ ಅಂದ್ಬಿಟ್ಟು ಇಲ್ಲೇ ಬಂದ್ವಿ ಕೆಫೆಗೆ. ಸೊ ಅವರು ಬಿಯರ್ ಹಾಟ್ ಡ್ರಿಂಕ್ಸ್ ತೊಗೊಂಡ್ರು. ಸೊ ನಾನು ಸ್ವಲ್ಪ ಗೊತ್ತಲ್ಲ ಕೂಲ್ ಡ್ರಿಂಕ್ಸು. ಸೊ ನಾವೆಲ್ಲ ಹಾಟೆಲ್ಲ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಅಲ್ಲೇ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಫುಲ್ಲು ಲೈಕ್ ಬಿಟ್ಟಿದ್ದೆ. ನಾವು ಹೋಗಿದ್ದೆ ಲೈಕ್ 4:30 ಆಗಿತ್ತು ಅಲ್ಲಿಗೆ ಎಂಟ್ರಿ ಆದಾಗ. 4 ಅಲ್ಲ 5 ಸಮಥಿಂಗ್ ಆಗಿತ್ತು, 5:30 ಸಮಥಿಂಗು. ಸೊ ನಾವು ಅಲ್ಲಿಂದ ಬಂದು ಎಷ್ಟು ಗಂಟೆಗೆ ಹೊರಟಿದ್ದು? 8:30 ಆಗಿತ್ತು. 8:30 ಆಗಿತ್ತು. ಸೊ ಅಷ್ಟು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಬರೀ ತಿನ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು. ನನ್ನ ತಮ್ಮ ಎಷ್ಟು ಮಾತಾಡ್ತಾನೆ ಅಂದರೆ ಗಾಯ್ಸ್, ಅಷ್ಟು ಮಾತಾಡ್ತಾನೆ. ಸೊ ಏನೋ ಲೈಕ್ ಸಖತ್ತಾಗಿತ್ತು. ನನಗೂ ಇಷ್ಟ ಆಯಿತು ಆ ಊಟ, ಆ ಪ್ಲೇಸಸ್ ಎಲ್ಲ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರಿ.
ಏನು ಅಂದರೆ ಬರೀ ಮಾತಾಡೋದು ಅದೆಷ್ಟು ಮಾತಾಡಿದ್ದೀವೋ ನನಗಂತೂ ಗೊತ್ತಿಲ್ಲ. ಬರೀ ಆರ್ಡ್ರ್ ಮಾಡೋದು, ತಿನ್ನೋದು ತರಿಸೋದು ಬರೀ ಇದೇ ಆಗೋಯ್ತು. ಅವರಿಬ್ಬರು ಅಂತೂ ಗೈಸ್ ಬರೀ ಎಣ್ಣೆ ಹೊಡ್ಕೊಂಡು ಸ್ಮೋಕ್ ಮಾಡಿಕೊಂಡು ಬರೀ ಇದೇ ಮಾಡ್ತಿದ್ರು, ಏನೂ ತಿಂತಾನೇ ಇರಲಿಲ್ಲ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಆ್ಯಸ್ ಎ ಫೇವ್ರೆಟ್ ಪರ್ಸನ್ ಇದೊಂದು. ಸೊ ಏನೋ ಒಂಥರ ಆ ಜಾಗದಲ್ಲಿ, ಆ ವೆದರಲ್ಲಿ, ಆ ಲೈಟಿಂಗ್ಸಲ್ಲಿ ತುಂಬ ಒಂದು ನಮ್ಮ ಫೇವ್ರೆಟ್ ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರುತ್ತಲ್ಲ, ಅದಕ್ಕಿಂತ ಸ್ವರ್ಗ ಬೇರೆ ಇನ್ನೂ ಇಲ್ಲ. ಹಾಗೆ ನನಗೂ ಕುತ್ಕೊಂಡು ಸಾಕಾಗಿತ್ತು. ಸೊ ವಾಕ್ ಮಾಡ್ಕೊಂಡು ಸ್ವಲ್ಪ ಕಾಲ್ ಮಾತಾಡ್ಕೊಂಡಿದ್ದೆ. ಸೊ ಇಲ್ಲಿ ನಮ್ಮ ತಮ್ಮ ಬಿರಿಯಾನಿ ತಿನ್ನಬೇಕು ಅಂದ. ಸೊ ಬಿರಿಯಾನಿ ಆರ್ಡ್ರ್ ಮಾಡಿದ್ದ. ಸೊ ಹಾಗಾಗಿ ಅದನ್ನು ಕೂಡ ತಿಂದ್ಕೊಂಡು ಸ್ವಲ್ಪ ಹಂಗೆ ಬಿಟ್ಕೊಂಡು ಅವನು ನಾನಲ್ಲ. ಸೊ ನಾನೇನಿದ್ರು ಕೂಲ್ ಡ್ರಿಂಕ್ಸ್ ತೊಗೊತಾ ಇದ್ದೆ ಅಷ್ಟೇ. ಸೊ ನಾನೇನೋ ಕುಡಿತಿದ್ದೀನಿ ಅಂದ್ಬಿಟ್ಟು ನೀವು ಎಣ್ಣೆ ಗಿಣ್ಣೆ ಅದು ಇದು ಅಂತ ಏನೋ ತಪ್ಪಾಗಿ ತಿಳ್ಕೊಬೇಡಿ. ಸೊ ನಾನು ಅದೆಲ್ಲ ಮಾಡೋಳಲ್ಲ. ಸೊ ನಾನು ಏನಿದ್ರು ಬರೀ ಕೂಲ್ ಡ್ರಿಂಕ್ಸ್ ಅಷ್ಟೇ ತಗೊಳ್ಳೋದು. ನಾನು ಅದು ಬಿಟ್ಟರೆ ಬೇರೆ ಏನೂ ತಗೊಳ್ಳಲ್ಲ. ಸೊ ಯಾರೂ ತಪ್ಪಾಗಿ ತಿಳ್ಕೊಬೇಡ್ರಿ ಅಷ್ಟೇ. ಇದು ಆ್ಯಕ್ಚುಲಿ ಮ್ಯಾಂಗೋ ಫ್ಲೇವರ್ದೇನೋ ಇತ್ತು. ಸೊ ಫಸ್ಟ್ ಬಂದಿದ್ದು ಅದು ಯಾವುದು ಅನಾನಸು ಆ್ಯಂಡ್ ಇದು ಒಂದು ಮ್ಯಾಂಗೋ ಫ್ಲೇವರು. ಸೊ ಚೆನ್ನಾಗಿತ್ತು. ಆಲ್ಮೋಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದೀವಿ. 8:30 ಗೈಸ್ ನಾವು ಹೊರಟಾಗ ಅಲ್ಲಿಂದ ಸಾಕಾಗ್ಬಿಟ್ಟಿತ್ತು ನಮಗಂತೂ. ಹಾಗೆ ಹೊರಡ್ಬೇಕಾದ್ರೆ ಒಂಚೂರು ವೀಡಿಯೋಸು ಫೋಟೋಸು ಅದು ಇದು ತೊಗೊಂಡು ಎಲ್ಲರೂ 3 ಜನನೂ ಅಲ್ಲಿಂದ ಹೊರಟ್ರಿ. ಸೊ ಅವರು ನಮ್ಮ ತಮ್ಮನ ಫ್ರೆಂಡು ಬಂದು ಅವನು ಗಾಡಿಲೇನೋ ಬಂದಿದ್ದ. ಸೊ ಆ್ಯಕ್ಚುಲಿ ಇವರೊಬ್ಬರು ಗಾಡಿಲೇ ಬಂದಿದ್ದು. ಸೊ ಅಲ್ಲಿಂದ ಆಟೋದಲ್ಲೇ ಬಂದಿದ್ದು ನಾವು 4 ಬ್ಲಾಕ್ಗೆ. ಸೊ ಗಾಡಿ ಪಾರ್ಕ್ ಮಾಡಿದ್ನಲ್ಲ. ಸೊ ನಾನು ನನ್ನ ತಮ್ಮ ಆಟೋದಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ನಾವು ಹೊರಟ್ವಿ. ಆಟೋದಲ್ಲಿ ಅವ್ನು ಬೈಕ್ ತೊಗೊಂಡು ಬಂದ ಆಲ್ಮೋಸ್ಟು. ಸೊ ನನ್ನ ತಮ್ಮ ಅಂತ ಎಷ್ಟು ಮಾತಾಡ್ತಾನೆ ಅಂದರೆ ಗೈಸ್ ಕೇಳಿಸ್ಕೊಳ್ಳಿ. ಅದೇ ಎಲ್ಲ ನಿನ್ನ ಹತ್ರ ನೀ ಕಲ್ತ್ಬಿಡ್ಬೇಕು ಬಿಡು ಅಲ್ವಾ. what the hell you are nonsense bro. If you ever feel lonely speaking in public, wait, if you ever feel lonely, just remember you are your daddy. Hey go man. not sugar daddy ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. that sugar daddy is useless. Right now it's like I'm the main sugar brother. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. you got it. What you got it? Your daddy is only useless. Not that daddy. Okay. Your sugar daddy. He calls baby where What are the hell you? you speaking man? Nonsense. Yes I don't know anything. You don't know As if anything? you know everything, right? You know Kingfisher. Yeah, I know only KF. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. Old monk. I don't know anything. I know only Blizzard, KF. ಕತ್ಲಲ್ಲಿ ಕರಡಿ ಜಾಮೂನ್ ತಿನ್ಸ್ಬಾರ್ದಂಗೆ ಕತ್ಲಲ್ಲಿ ನಾನೇ ಕಂದಿರೋದು ಜಾಸ್ತಿ. Anyway, ನಾನು ಕಾಣಿಸ್ತಾ ಇದ್ದೀನಲ್ಲ. ಬೆಳ್ಳಗ್ ಬಲ್ಬ್ ಇದ್ದಂಗೆ ಇದೆಯಾ ನಾನು ನೋಡ್ರೆ ಇದು ಕರಡಿ ಮುಖ ಕೂತ್ಕೊಂಡು ಸ್ಪೆಕ್ಸ್ ಹಾಕೊಂಡಾಗೈತೆ. ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಅದನ್ನ ಒತ್ತಿ ಗಿತ್ತಿ ಕತ್ತಿ ಪತ್ತಿ ಮಾಡಂಗಿಲ್ಲ. Yo bro, if you ever feel lonely, just call me. I'll give you something. Not for you, for your friends. Say sorry. Ask sorry. Sorry. Akka? Monkey. No more monkey and all. Shut up. Call Sorry, me Akka. Akka and say ask sorry. Sorry Akka, next time I'll call you. ಇಂಗ್ಲಿಷು ಲೇ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. Nonsense. There's no sense in difference. Yes, you don't have any sense. I know that. If you had any sense, you would be. I have sense. At least you don't have any. Yeah, what kind of sense you have? Common sense, fifth sense. Sixth sense.
ಎಸ್, ಸೊ ಗೈಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಪಾರ್ಲರಿಗೆ ಬಂದರೆ ಸೊ ಚೆನ್ನಾಗಿತ್ತು. 3 ಜನನೂ ಒಂದೊಂದು ಫ್ಲೇವರ್ ತೊಗೊಂಡ್ವಿ. ಅಲ್ಲಿ ಸ್ವಲ್ಪ ಕಾಲು ಎಳ್ಕೊಂಡು ಒಬ್ರಿಗೊಬ್ರು ಫನ್ ಇತ್ತು. ಸೊ ಐಸ್ ಕ್ರೀಮ್ ಮಾತ್ರ ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ ದಿವಸನ. ಸೊ ನಾನು ಆಲ್ರೆಡಿ ಆ ಬಾಡಿಕಾನ್ ಡ್ರೆಸ್ಸು ನನಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ಎಲ್ಲ ತಿನ್ಕೊಂಡು ಇದೆಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಸೆಂಟ್ರ್ ಮಾಲ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಹೋದರೆ ಯಾವುದೋ ಒಂದು ಸಿಕ್ತಲ್ಲ ಅಂತ ಎತ್ಕೊಂಡೆ. ಅಲ್ಲೂ ಸ್ವಲ್ಪ ಟ್ರಯಲ್ಸ್ ಎಲ್ಲ ನೋಡಿದೆ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಯಾವುದೋ ಒಂದು ಎತ್ತಾಕೊಂಡು ಬಂದೆ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಇಲ್ಲಿ ನೋಡಿ ನಮ್ಮ ರಾಮ ಏನು ಕತೆ ಮಾಡ್ತಾನೆ. ಆ್ಯಕ್ಚುಲಿ ಕುಮಾರಿಯಮ್ಮ ಒಂದು ಚಾಕ್ಲೇಟ್ ಕೊಟ್ಟಿದ್ರು, ಸ್ವಲ್ಪ ಆಟಾಡ್ಸೋಣ ಅಂದ್ಕೊಂಡು ನೋಡಿದ್ರೆ ಬೇಗನೆ ಕಿತ್ಕೊಂಡು ಹೋಗ್ಬಿಟ್ಟ. ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ. ಎಸ್, ಸೊ ಗೈಸ್ ಆಲ್ರೆಡಿ ನಾನು ಮನೆಗೆ ಬಂದಿದ್ದೆ 9 ಗಂಟೆ ಆಗಿತ್ತು. ಸೊ ಹಾಗಾಗಿ ನಾನು ಈ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಈ ವ್ಲಾಗ್ ಶಾಪಿಂಗ್ ಅಲ್ವಾ, ಏನು ಅಂದರೆ ಇದೆಲ್ಲ ನನಗೆ ನನ್ನ ತಮ್ಮ ಕೊಡಿಸಿರೋದೆ, ನಾನೇನು ತಗೊಂಡಿರೋದಲ್ಲ. ಸೊ ಹಾಗಾಗಿ ನನ್ನ ಬರ್ಡೇಗೆ ಅಂತ ಕೊಡಿಸಿರೋದು ಅವನು, ಸುಮ್ಮನೆ ಏನಲ್ಲ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ ಏನು ಕೊಡಿಸಿದ್ದಾನೆ, ನಾನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಇದರಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದೇ ವ್ಲಾಗಲ್ಲಿ. ಸೊ ಐ ಥಿಂಕ್ ತುಂಬ ಲ್ಯಾಗ್ ಆಗುತ್ತೆ ಅಂದ್ಕೊತೀನಿ ಇದು ವಿಡಿಯೋ. ಸೊ ಪರವಾಗಿಲ್ಲ, ನೋಡೋಣ. ಏನಾದರೂ ಹಂಗೆ ಲ್ಯಾಗ್ ಆದರೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಾಕ್ತೀನಿ. ಸೊ ತೋರಿಸ್ತೀನಿ ಬನ್ನಿ, ನಾನೇನು ತೊಗೊಂಡಿದ್ದೀನಿ, ಏನೇನು ಕೊಡಿಸಿದ್ದಾನೆ ನನಗೆ ತೋರಿಸ್ತೀನಿ. ಆ್ಯಂಡ್ ಗೈಸ್ ಇನ್ನೊಂದು ಏನು ಅಂದರೆ ಇನ್ನು ಕೆಲವು ನಾನು ಒಂದು ತೊಗೋಬೇಕು. ಸೊ ಅದನ್ನು ನಾನು ಇವತ್ತು ಶಾಪ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ. ಟೈಮ್ ಆದರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನೆನ್ನೆ ಸಂಡೇ ನಾವು ಹೋಗಿದ್ದಿದ್ದು, ಇವತ್ತು ಮಂಡೇ. ಸೊ ಹಾಗಾಗಿ ಇವತ್ತು ಹೋಗ್ತೀನಿ, ಇಲ್ಲ ನಾಳೆ ಹೋಗ್ತೀನಿ. ನನ್ನ ಬರ್ಡೇ ಇರೋದು ಥರ್ಸ್ಡೇ 15th, ಹಬ್ಬದ ದಿನ. ಸೊ ಹಾಗಾಗಿ ನೋಡೋಣ, ಇವತ್ತಾದರೆ ಹೋಗ್ತೀನಿ, ಇಲ್ಲಾಂದ್ರೆ ನಾಳೆ ಹೋಗ್ತೀನಿ. ಸೊ ಇನ್ನೂ ಸ್ವಲ್ಪ ತೊಗೋಬೇಕು ಬಾಕಿ ಇದೆ. ಸೊ ನಾನೇನು ತೊಗೊಂಡಿದ್ದೀನಿ, ನಮ್ಮ ತಮ್ಮ ಏನು ಕೊಡಿಸಿದ್ದಾನೆ ನನಗೆ ಅಂತ ನೋಡ್ತೀನಿ, ತೋರಿಸ್ತೀನಿ ಬನ್ನಿ. ಫಸ್ಟು ಗೈಸ್ ಇದೇನು ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ, ನಾನು ಜಾತ್ರೆಗೆ ಹೋಗಿದ್ದೆ, ರಾಗಿಗುಡ್ಡ ಜಾತ್ರೆ, ಹನುಮ ಜಯಂತಿ ದಿನ. ಅದು ಯಾರಾದರೂ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಸೊ ಅವಾಗಿದ್ದು ಎಕ್ಸಸೈಸ್ ತೋರಿಸಿರಲಿಲ್ಲ, ಸೊ ಹಾಗಾಗಿ ತೋರಿಸೋಣ ಅಂತ. ಸೊ ಇದು ಲಾಸ್ಟಲ್ಲಿ ತೋರಿಸ್ತೀನಿ ಏನು ಅಂತ. ಸೊ ಫಸ್ಟ್ ಏನೇನು ತೊಗೊಂಡಿದ್ದೀನಿ ಡ್ರೆಸ್ಸು ಅದ್ರ ಮತ್ತೆ ತೋರಿಸ್ತಿದ್ದೀನಿ. ಫಸ್ಟ್ ಇದು ನನಗೆ ಯಾರೋ ಗಿಫ್ಟ್ ಮಾಡಿದ್ದು. ಆ್ಯಕ್ಚುಲಿ ಇದು ನನ್ನ ತಮ್ಮ ಕೊಡಿಸಿರೋದಲ್ಲ. ಸೊ ಇದು ಯಾರೋ ನನಗೆ ಗಿಫ್ಟ್ ಮಾಡಿರೋದು. ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಆ್ಯಕ್ಚುಲಿ ವೇರ್ ಮಾಡಿದ್ದೀನಿ ಒಂದು ಸತಿ. ಸೊ ನೋಡೋಣ, ಚೆನ್ನಾಗಿದೆ. ಆದರೆ ಬರ್ಡೇಗೆ ಹಾಕ್ಕೊತೀನಿ, ಇಲ್ಲಾಂದರೆ ಶಾಪ್ ಮಾಡಿದ್ದೀನಲ್ಲ ಅದನ್ನೇ ಹಾಕ್ಕೊತೀನಿ. ಲುಕ್ ಅಟ್ ದಿಸ್, ಇದು ಬ್ಯಾಕ್ ಆ್ಯಂಡ್ ಇದು ಫ್ರಂಟ್. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಬ್ಲ್ಯಾಕಿ ಇದು ನೈಟ್ ಟೈಮ್ ಹಾಕ್ಕೊಂಡ್ರೆ ತುಂಬ ಲೈಕ್ ಶೈನಿಂಗ್ ಈ ಥರ ಫೀಲ್ ಕೊಡುತ್ತೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನೋಡಿ ನನ್ನ ತಮ್ಮ ಕೊಡಿಸಿದ್ದು ಇದೆಲ್ಲ. ಆ್ಯಂಡ್ ಅದು ಬ್ಲ್ಯಾಕ್ ಬೇರೆ ಕೊಟ್ಟಿದ್ದು, ಆ್ಯಂಡ್ ಇದು ನನ್ನ ತಮ್ಮ ಕೊಡಿಸಿದ್ದು. ಲುಕ್ ಅಟ್ ದಿಸ್. ಆ್ಯಕ್ಚುಲಿ ನಾನು ನೀವು ವಿಡಿಯೋ ನೋಡಿರ್ತೀರ, ನಾನು ಏನೇನು ಎಷ್ಟು ಡ್ರೆಸ್ಸಸ್ ಎಲ್ಲ ಸೆಲೆಕ್ಟ್ ಮಾಡಿದೆ ಗೈಸ್. ಯಪ್ಪ, ನಾನಿರೋ ಪರ್ಸ್ನಾಲಿಟಿಗೆ ಆ ಡ್ರೆಸ್ಸಸ್ ಎಲ್ಲ ದೊಗ್ಲೆ ಅಂದರೆ ಫುಲ್ಲು ಲೂಸ್. ನನಗಂದರೆ ನನ್ನ ಡ್ರೆಸ್ಸಸ್ ಅಂದರೆ ಫುಲ್ ಫಿಟ್ಟಾಗಿರಬೇಕು ನನ್ನ ಬಾಡಿಗೆ. ಲೈಕ್ ಬಾಡಿಕಾನ್ ಡ್ರೆಸ್ಸಸ್ ಬರುತ್ತಲ್ಲ ಆ ಥರ ನನಗೆ ಬಾಡಿ ಫಿಟ್ಟಾಗಿರಬೇಕು. ಸೊ ಹಾಗಾಗಿ ಈ ಬಟ್ಟೆನ ಹುಡುಕಿ ಸಾಕಾಯಿತು. ಕೊನೆಗೆ ಅದು ಸ್ಟೋರಿ ಹೇಳಬೇಕು ಅಂದರೆ, ನಾನು ಬೆಳಗ್ಗೆಯಿಂದ ನೆನ್ನೆ ಲೈಕ್ ಸಂಡೇ ತೊಗೋಬೇಕಾದ್ರೆ ಹೋಗಿದ್ದೆ, ಒಂದು 4-3 ಗಂಟೆ ಆಗಿತ್ತೇನೋ. ಸೊ ಹಾಗಾಗಿ ನಾನು ತೊಗೋಬೇಕಾದ್ರೆ ನಾನು ರೆಡ್ ಕಲರ್ ನಾನು ಹುಡುಕ್ತೆ ನನಗಂತೂ ಅದೆಲ್ಲೂ ಸಿಗಲಿಲ್ಲ. ಸೊ ಹಾಗಾಗಿ ನೋಡಿದ್ದೀರಾ ನಾನು ಎಷ್ಟು ಟ್ರೈ ಮಾಡಿದ್ದೀನಿ ಟ್ರಯಲ್ ರೂಮ್ಸಲ್ಲಿ ಅಂತ. ಏಯ್ ಯಾಕೆ ಅದು ಮಾಡ್ತಿದ್ದು ನಡಿಯಲ್ಲೇ ನಡಿಯೇ, ನೀನು ಬರ್ತೀಯ ನನ್ನ ವ್ಲಾಗ್ಗೆ? ಹಾಂ, ನೀನು ಹಾಕೊಳ್ಳೋದ ಇದು? ಏಯ್ ನೋ, ಶುಡ್ ನಾಟ್ ಡೂ ದಟ್. ಒಂದು ನಿಮಿಷ, ಸಾರಿ. ಸೊ ಹಾಗಾಗಿ ನಾನು ಆ ರೆಡ್ ಡ್ರೆಸ್ನ ಹುಡುಕಿ ಬಾಡಿಕೋನ ಕೊನೆಗೆ ನಾನು ಆ್ಯಕ್ಚುಲಿ ಇದು ಫೈನಲ್ ಬಿಲ್ ಮಾಡಿಸ್ಬಿಟ್ಟಿದ್ದೆ ತೊಗೊಂಡು. ನನಗೆ ಅದು ಸಿಕ್ಕೇ ಇಲ್ಲ ಗೈಸ್, ಬಿಕಾಸ್ ನಾನು ಆ ಕಡೆನೇ ಹೋಗಿಲ್ಲ. ಸೊ ನೋಡ್ತೀನಿ ಲಾಸ್ಟಲ್ಲಿ ಬರ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿತ್ತು. ಇದನ್ನು ಬಿಲ್ ಮಾಡಿಸ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಣ ಅಂದ್ಬಿಡು, ಸರಿ ಬಿಡು ನಾಳೆ ತಗೊಳ್ಳೋಣ ಅಂದ್ಕೊಂಡು ವಾಪಸ್ ಬಂದೆ. ಸೊ ಅದನ್ನು ಮತ್ತೆ ನಾನು ತಗೊಳ್ತಾ ಇದ್ದೀನಿ ಆ ಡ್ರೆಸ್ನ. ನಂಗೆ ತುಂಬಾ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಅದೇ ಪ್ಲ್ಯಾನ್, ಅದೇ ಬೇಕು ಅಂತ ನಾನು ಹೋಗಿದ್ದಿದ್ದು. ಇದು ಸಿಕ್ತು. ಏನು ನಾವು ಅಂದ್ಕೊಂಡಿದ್ದೆಲ್ಲ ಏನೂ ಆಗಲ್ಲ ಅಂತಾರಲ್ಲ, ಅದಕ್ಕೆ ಇದು ಎಕ್ಸಾಂಪಲ್. ಸೊ ಇದು ನೋಡಿ. ಸೊ ಫೈನಲಿ ಇದು ನಾನು ತಗೊಂಡೆ ನನ್ನ ಬರ್ಡೇಗೆ ಅಂತ.
ಬಟ್ ಸ್ಟಿಲ್ ಅದು ನಾನು ಟ್ರೈ ಮಾಡ್ತೀನಿ, ನಾನು ತೊಗೊತೀನಿ. ಯಾಕಂದರೆ ಅದು ನಾನು ತೋರಿಸಲ್ಲ, ತೊಗೊಂಡ್ಮೇಲೆ ನಾನು ಬರ್ಡೇ ದಿನ ಹಾಕ್ಕೊತೀನಿ ನೋಡಿ ನೀವೇ. ಸೊ ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಬ್ಯಾಕ್ ಅಂತೂ ಫುಲ್ಲು ಡೀಪ್ ಇಶ್ ಇದೆ. ಇದು ಫ್ರಂಟು ಚೆನ್ನಾಗಿದೆ, ಫುಲ್ ಬಾಡಿ ಕಾಂಟ್ರೆಸ್ ನನಗೆ ಇಷ್ಟ ಆಯಿತು. ಈ ಥರದ್ದೆಲ್ಲ ಇಷ್ಟ ಗೈಸ್. ಮಾಡಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನನಗೆ ಟ್ರೆಡಿಷ್ನಲ್ಗಿಂತ ಮಾಡರ್ನ್ ಡ್ರೆಸ್ ತುಂಬಾ ಸೂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಮಾಡಾಗಿ ಡೈರೆಕ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೀನಿ ಕೂಡ, ಟ್ರೈ ಅಲ್ಲ ಇದ್ದೀನಿ. ನನಗೆ ಎಷ್ಟು ಆಗುತ್ತೆ ನಾನು ಅಷ್ಟು ಮಾಡೋಕ್ಕೆ ಕಾಣಿಸ್ಕೊಳ್ಳೋಕ್ಕೆ ನಾನು ಇದ್ದೀನಿ ಅಷ್ಟೇ, ಖುಷಿ ನನಗೆ. ಸೊ ಇದು ಆ್ಯಂಡ್ ಇದು ಶರ್ಟು ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ತುಂಬಾ ಇಷ್ಟ ಆಯಿತು. ಸೊ ಇದಕ್ಕೆ ನಾನು ಐ ವೇಸ್ಟ್ ಜೀನ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ, ಇಲ್ಲ ಕಾರ್ಗೋ ಪ್ಯಾಂಟ್ಸ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಮ್ಯಾಚ್ ಮಾಡೋಣ, ಯಾವುದಾದ್ರು ಇದಕ್ಕೂ ಮ್ಯಾಚಿಂಗ್ ತೊಗೋಬೇಕು. ಸೊ ಹಾಗಾಗಿ ನೋಡ್ತೀನಿ. ಚೆನ್ನಾಗಿದೆ, ಲೂಸ್ ಶರ್ಟ್ಸು ಚೆನ್ನಾಗಿದೆ, ಒಂಥರ ಪ್ಯಾಂಟ್ಸ್ ಮ್ಯಾಚ್ ಮಾಡಬೇಕು, ನೋಡೋಣ. ಸೊ ಅದು ನನ್ನ ತಮ್ಮ ತಗೊಟ್ಟಿರೋದು. ಆ್ಯಂಡ್ ಇದು ದ ಲಾಸ್ಟ್ ಒನ್. ಇದು ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಒಂದು ಕ್ರಾಪ್ ಟಾಪ್ ತೋರಿಸಿದ್ದೀನಿ ನಿಮಗೆ, ವೈಟ್ ಕಲರ್ದು, ಸೊ ಮಿನಿದು. ಸೊ ಹಾಗಾಗಿ ನಾನು ಅದಕ್ಕೆ ಇದನ್ನು ಮ್ಯಾಚ್ ಮಾಡೋಣ ಅಂತ ಇದನ್ನು ತೊಗೊಂಡಿದ್ದೀನಿ. ಐ ವೇಸ್ಟ್ ಜೀನ್ಸು, ಫಿಶಿ ಕಟ್ ಇದೆ ಕೆಳಗಡೆ, ಚೆನ್ನಾಗಿದೆ. ಇದಕ್ಕೆಲ್ಲ ಬೂಟ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು. ಟ್ರಯಲ್ ನೋಡಿದ್ದೀನಿ, ಬಟ್ ತುಂಬಾ ಚೆನ್ನಾಗಿದೆ, ನನಗೆ ಫಿಟ್ಟಾಗಿದೆ, ಮಸ್ತಾಗಿ ಕಾಣಿಸುತ್ತೆ ಇದು ಹಾಕ್ಕೊಂಡ್ರೆ. ಸೊ ಗೈಸ್, ಇದೆಲ್ಲ ನನ್ನ ತಮ್ಮ ಕೊಡಿಸಿರೋದು. ಆ್ಯಕ್ಚುಲಿ ಈ ಮೂರು ಏನು ತೋರಿಸಿದ್ದೀನಿ, ಸೊ ಇದು ಆ್ಯಂಡ್ ಈ 3 ಏನಿದೆ ಇದೆಲ್ಲ ನನ್ನ ತಮ್ಮ ಕೊಡಿಸಿರೋದು. ಸೊ ಇದಕ್ಕೇನೆ 6000 ಆಯಿತು ಗೈಸ್. ಟ್ರಸ್ಟ್ ಮೀ, ಅವನಂತೂ ತುಂಬ ದುಡ್ಡು ಖರ್ಚು ಮಾಡ್ತಾನೆ, ಗೊತ್ತಿಲ್ಲ ಗೈಸ್. ಬೇಕಾದ್ರೆ ಇನ್ನೂ ತೊಗೊಂಡಿದ್ರೆ ಕೊಡಿಸ್ತಿದ್ನೇನೋ, ಬಟ್ ದುಡ್ಡು ಅಂದಮೇಲೆ ಎಲ್ಲರಿಗೂ ದುಡ್ಡೇ. ಸೊ ಯಾರೋ ಕೊಡಿಸ್ತಾರೆ, ಯಾರೇ ಆಗಲಿ, ನನ್ನ ತಮ್ಮನೇ ಆಗಿರಲಿ, ಅಣ್ಣನೇ ಆಗಿರಲಿ, ಅಪ್ಪ ಅಮ್ಮನೇ ಆಗಿರಲಿ, ಬೇರೆಯವರೇ ಆಗಿರಲಿ, ದುಡ್ಡೇ. ಸೊ ಕೊಡಿಸ್ತಾರೆ ಅಂದ್ಬಿಟ್ಟು ತೀರ ಅವ್ರ ಮೇಲೇ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ನನಗೆ ಅಷ್ಟೇ ಸಾಕು, ನಾನು ಅಷ್ಟೇ ತೊಗೊಂಡಿದ್ದೀನಿ. ಸೊ ಅವನೇನೋ ತಗೋಕ್ಕ ಅಂದ, ಬಟ್ ನನಗೆ ಸಾಕಪ್ಪ ಇಷ್ಟೇ, ನನಗಿದೆ ಖುಷಿಯಾಗಿದೆ ಅಂತೇಳಿ ಬಂದೆ. ಸೊ ಥ್ಯಾಂಕ್ ಯು ಮನೀಶ್, ಆ್ಯಂಡ್ ಐ ಲವ್ ಯು ಜಾಸ್ತಿ. ಅಕ್ಕ ಲವ್ ಯು, ಥ್ಯಾಂಕ್ ಯು ಇದೆಲ್ಲ ಕೊಡಿಸಿದ್ದಕ್ಕೆ. ಸೊ ಗೈಸ್, ಅಷ್ಟೇ ತೊಗೊಂಡಿದ್ದು. ಸೊ ಅದನ್ನು ಶಾಪಿಂಗ್ ಏನೇನಿದೆ ಅದು ನಾನು ಮಾಡ್ತೀನಿ, ಆದರೆ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ ಈ ಬ್ಲಾಗ್ಗೆಲ್ಲ. ಸೊ ಇದೇನೇ ತುಂಬ ಲ್ಯಾಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತೊಗೊಂಡು ಬರ್ತೀನಿ, ನೋಡೋಣ, ಶಾಪ್ ಮಾಡ್ಕೊಂಡು ಬರ್ತೀನಿ. ಸೊ ಅದು ಆಕ್ಸೆಸರೀಸ್ ತೋರಿಸ್ತೀನಿ. ಇದು ನೋಡಿ ಗೈಸ್, ಇದು ನಮ್ಮ ಮನೆಯದು, ಇದು ನೋಡಿ, ಇದು ಹೆಂಗೆ ಆಡುತ್ತೆ. ಇವನು ನಾನು ಎಲ್ಲಾದರೂ ಬರಬೇಕು. ಬಾಯ್ಲಿ ಬರಲ್ಲ. ಚಾಕ್ಲೇಟ್ ಬೇಡ ನಿಮಗೆ? ಚಾಕಿ ಬೇಡ ನಿಮಗೆ? ಹಾಂ, ಯು ಡೋಂಟ್ ವಾಂಟ್ ಚಾಕ್ಲೇಟ್? ಯು ವಾಂಟ್ ಚಾಕ್ಲೇಟ್ ಆರ್ ನಾಟ್? ಚಾಕ್ಲೇಟ್ ಬಿಚ್ಚಿ ಕೊಡ್ತೀನಿ. ಬಿಸ್ಕೆಟ್ ಬೇಡ ನಿಮಗೆ? ಕಮ್ ಫಾಸ್ಟ್. ಬರ್ತಾ ಇಲ್ಲ ಗೈಸ್, ಅವನು ತುಂಬ ಹುಷಾರಾಗ್ಬಿಟ್ಟಿದ್ದೇನೆ. ಅವ್ನಿಗೆ ಗೊತ್ತು ನಾನು ಇವಳು ಸುಮ್ಮನೆ ಹೇಳ್ತಾಳೆ ಅಂತ. ಸೊ ಅದಾಗ ಬರಲ್ಲ. ಸೊ ಎನಿವೆ ಬನ್ನಿ ತೋರಿಸ್ತೀನಿ. ಸೊ ಫಸ್ಟ್ ಥಿಂಗ್ ಈಸ್, ಇದು ನಮ್ಮ ಅಮ್ಮಗೆ ವೆಟ್ ವೈಪ್ಸು. ಅವರು ಫೇಶಿಯಲ್ ರಾಣಿ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದು ತೆಗಿಯೋಕ್ಕೆಲ್ಲ ರಿಮೋಟ್ ನನಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು, ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ, ಯೂಸ್ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ತೊಗೊಳ್ಳಿ, ಎಲ್ಲರಿಗೂ ಯೂಸ್ ಆಗುತ್ತೆ ಇದು. ಮೇಕಪ್ ಎಲ್ಲ ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಏನು ತೊಗೊಂಡಿಲ್ಲ. ಇದು ನಮ್ಮ ಆಂಟಿ ಗಿಫ್ಟ್ ಕೊಟ್ಟಿರೋದು ಇದು. ಆ್ಯಂಡ್ ಇದು ನಾನು ತೊಗೊಂಡಿರೋ ಹೇರ್ ಬನ್ನು. ಆ್ಯಂಡ್ ಇದು ಕೂಡ ಯು ಪಿನ್ಸು ಹೇರ್ ಬನ್ನಿಗೆ ಮ್ಯಾಚ್ ಮಾಡುತ್ತೆ. ಐ ಮೀನ್ ಸ್ಟಿಫಾಗಿ ಕುತ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತಲ್ಲ, ಅದು ಯು ಪಿನ್ಸು. ಸೊ ನೆಕ್ಸ್ಟ್ ಇಯರಿಂಗ್ಸ್ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಇದೆಲ್ಲ ಯೂಸ್ ಮಾಡಿದ್ದೀನಿ ಗೈಸ್, ಬಟ್ ಸ್ಟಿಲ್ ತೋರಿಸ್ತೀನಿ. ಇದು ಆಲ್ರೆಡಿ ನೀವು ವೀಡಿಯೋಸಲ್ಲಿ ನೋಡಿರ್ತೀರ. ಇದು ಜುಮ್ಕ ಚೆನ್ನಾಗಿತ್ತು, ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ. ಥರ ಸ್ಟೈಲಿಶ್ ಆಗಿ ಕ್ಲಾಸಿ ಲುಕ್ ಕೊಡುತ್ತೆ, ಚೆನ್ನಾಗಿದೆ ಗೈಸ್. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು, ತೊಗೊಂಡೆ. 150 ಅದು. ಸೊ ಆ್ಯಂಡ್ ಇದು ಒಂದು ತೊಗೊಂಡೆ. ಆಲ್ಮೋಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟೇ ನನ್ನ ಹತ್ರ ಜಾಸ್ತಿ, ಎಲ್ಲದಕ್ಕೂ ಬ್ಲ್ಯಾಕ್ ವೈಟ್. ಇದು ಚೆನ್ನಾಗಿದೆ, ವೈಟ್ ಸ್ಟೋನ್ಸ್ ವಿತ್ ಬ್ಲ್ಯಾಕ್ ಚೆನ್ನಾಗಿದೆ. ಸೊ ಇಷ್ಟ ಆಯಿತು, ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಯಾವುದಕ್ಕಾದ್ರೂ ಮ್ಯಾಚ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟೇ ಗೈಸ್ ನಾನು ತೊಗೊಂಡಿರೋದು.
ಆ್ಯಂಡ್ ಇನ್ನೂ ಕೆಲವಿದೆ ಅದೆಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ, ನಾನು ಹುಡ್ಕೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಸ್ವಲ್ಪ ಅಲ್ಲಿ ತೊಗೊಂಡಿದ್ನಲ್ಲ, ಸೊ ಅಷ್ಟೇ. ಸೊ ಗೈಸ್, ಆ್ಯಂಡ್ ನಾನು ಇವಾಗ ಬೇರೆ ಏನೋ ಅದು ಹೇಳಿದ್ನೆಲ್ಲ ಶಾಪಿಂಗ್ ಮಾಡಬೇಕು ಅಂತ, ಸೊ ಅದೆಲ್ಲ ನಾನು ಹಾಕಲ್ಲ. ನೋಡೋಣ, ಬರ್ಡೇ ದಿನ ಹಾಕ್ಕೊಂಡಾಗ ಸರ್ಪ್ರೈಸ್ ಆಗಿರಲಿ ಅಂತ ಸ್ವಲ್ಪ ತೋರಿಸೋಣ. ಓಕೆ ಗೈಸ್, ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ, ಮಾಡಲೇಬೇಕು ಬಿಕಾಸ್ ತುಂಬಾ ಲ್ಯಾಗ್ ಆಯಿತು. ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರೇ ಇದ್ದಾರೋ ರಿಲೇಟಿವ್ಸ್ಗೆ ಅವ್ರಿಗೆಲ್ಲ ನನ್ನ ಪ್ರೊಫೈಲ್ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಪ್ರೊಫೈಲ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮಲ್ಲೂ ಸಪೋರ್ಟ್ ಮಾಡಿ ಆ್ಯಂಡ್ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಯು ಆಲ್ ಗೈಸ್.